Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 94 verse 19. Whenever I am anxious and worried, you comfort me and make me glad. ಕೀರ್ತನೆಗಳು 94:19 ವಚನ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಹೌದು, ಇಲ್ಲಿ ಕೀರ್ತನೆಗಾರನು ಬರೆಯುತ್ತಾ ಇದ್ದಾನೆ, ನನ್ನಲ್ಲಿ ಚಿಂತೆಗಳಿರುವಾಗ ಎಂಬುದಾಗಿ. ಹೌದು, 1-2 ಚಿಂತೆಗಳಲ್ಲ, ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ಎಂಬುದಾಗಿ. ಯಾರನ್ನ ಕುರಿತು ಹೇಳ್ತಾ ಇದ್ದಾನೆ ಅಂದರೆ ದೇವರನ್ನ ಕುರಿತು. ದೇವರ ಸಂತೈಸುವಿಕೆಯಿಂದ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ. ಹೌದು, ನಾವು ಚಿಂತೆಯಲ್ಲಿರುವಾಗ, ರೋಗದಲ್ಲಿರುವಾಗ ಯಾರಾದರೂ ಬಂದು ನಮಗೆ ಸಂತೈಸುವ ಮಾತುಗಳನ್ನಾಡಿದರೆ, ನಮಗೆ ಸಹಾಯ ಮಾಡಿದರೆ ಸಂತೋಷ ಉಂಟಾಗುತ್ತದೆ. ಆದರೆ ಇಲ್ಲಿ ಕೀರ್ತನೆಗಾರನು ದೇವರನ್ನು ಕುರಿತು ಹೇಳ್ತಾ ಇದ್ದಾನೆ, ದೇವರು ನಮಗೆ ಸಂತೈಸುವಾಗ ನಮ್ಮ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ. ಮನುಷ್ಯರೇ ನಮಗೆ ಸಂತೈಸುವಾಗ ನಮಗೆ ಸಂತೋಷ ಉಂಟಾಗುತ್ತದೆ ಅಂದ ಮೇಲೆ ನಮ್ಮ ತಂದೆಯಾದ ದೇವರು, ಸರ್ವಶಕ್ತನಾದ ದೇವರು, ಆತನು ನಮಗೆ ಸಂತೈಸುವಿಕೆಯ ಮಾತುಗಳನ್ನಾಡುತ್ತಾರೆ. ಆತನು ನಮ್ಮನ್ನು ಮುಟ್ಟಿ ಸ್ವಸ್ಥ ಮಾಡುತ್ತಾರೆ. ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳೆಲ್ಲವನ್ನ ನೀಗಿಸುತ್ತಾರೆ, ನಮ್ಮ ಚಿಂತೆಯನ್ನು ಹೋಗಲಾಡಿಸುತ್ತಾರೆ ಅಂದ ಮೇಲೆ ನಮ್ಮ ಪ್ರಾಣಕ್ಕೆ ಎಷ್ಟು ಸಂತೋಷವಾಗುತ್ತದೆ ಪ್ರಿಯರೇ. ಹೌದು, ಕೆಲ ದಿವಸಗಳ ಹಿಂದೆಯೇ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಅದನ್ನು ನಾವು 2 ಕೊರಿಂಥ್ಯ 1:4 ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಸಕಲ ವಿಧವಾಗಿ ಸಂತೈಸುವ ದೇವರು ನಮ್ಮ ದೇವರಾಗಿದ್ದಾರೆ ಎಂಬುದಾಗಿ. ಹೌದು, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಆತನು ನಮ್ಮನ್ನು ಸಂತೈಸುತ್ತಾನೆ ಎಂಬುದಾಗಿ ದೇವರು ಮಾತನಾಡಿದ್ದಾರೆ. ಅದೇ ವಾಕ್ಯವನ್ನು ದೇವರು ತಿರುಗಿ ಇಂದು ನಮಗೆ ಮಾತನಾಡ್ತಾ ಇದ್ದಾರೆ. ನಮ್ಮ ದೇವರು ಸಂತೈಸುವ ದೇವರು. ಹೌದು, ಆತನು ನಮ್ಮನ್ನು ಸಂತೈಸುವಾತನು, ತನ್ನ ಪ್ರೀತಿಯ ಹಸ್ತದಿಂದ ನಮ್ಮ ಕಣ್ಣೀರನ್ನು ಒರೆಸುವಾತನು. ಆತನು ತನ್ನ ಜನರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವಂಥ ದೇವರು ನಮ್ಮ ದೇವರು. ನೀನು ನಿನ್ನ ದುಃಖದಲ್ಲಿಯೇ ಮುಳುಗಿ ಹೋಗುವಂತೆ ದೇವರು ಬಿಟ್ಟು ಬಿಡುವುದಿಲ್ಲ. ನೀನು ದುಃಖದಲ್ಲಿರುವಾಗ ಅದರಿಂದ ಹೊರಬರುವಂತೆ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ನಿನ್ನ ಕಣ್ಣೀರನ್ನು ದೇವರು ಒರೆಸಿ ಬಿಡುತ್ತಾರೆ. ನಿನ್ನನ್ನು ಕೂಡ ಆತನು ತನ್ನ ಸಾಧನವನ್ನಾಗಿ ಉಪಯೋಗಿಸುತ್ತಾರೆ. ಆತನು ನಿನಗೆ ಸಂತೈಸಿದ ಹಾಗೆ ನೀನು ಇತರರನ್ನು ಸಂತೈಸುವುದಕ್ಕೆ ಯೋಗ್ಯನಾಗುವ ಹಾಗೆ ದೇವರು ಮಾಡುತ್ತಾರೆ ಪ್ರಿಯರೇ. ನೀನು ನಿನ್ನ ಕಷ್ಟದ ಸಂದರ್ಭದಲ್ಲಿ ನೀನು ದೇವರ ಮೊರೆ ಹೊಕ್ಕಾಗ ದೇವರು ನಿನ್ನನ್ನು ಸಂತೈಸಿದ್ದಾರೆ. ಆ ಸಂತೈಸುವಿಕೆಯ ಮೂಲಕವಾಗಿ, ಆತನು ನಿನಗೆ ತೋರಿಸಿದ ಕೃಪೆಯ ಮೂಲಕವಾಗಿ, ಆತನ ತನ್ನ ಸಂತೈಸುವಿಕೆಯಿಂದ ನಿನ್ನ ಜೀವಿತದಲ್ಲಿ ಮಾಡಿರುವ ಆಶೀರ್ವಾದಗಳ ಮೂಲಕವಾಗಿ ನೀನು ಇತರರಿಗೆ ಸಂತೈಸಬೇಕು. ಯಾರ ಹೃದಯದಲ್ಲಿ ಗಾಯವಾಗಿದೆಯೋ, ಯಾರು ವೇದನೆಗಳಿಂದ ಬಳಲ್ತಾ ಇದ್ದಾರೋ ಅಂಥವರಿಗೆ ನೀನು ಸಂತೈಸುವಿಕೆಯ ಮಾತುಗಳನ್ನಾಡಿ, ಆದರಣೆಯ ಮಾತುಗಳನ್ನಾಡಿ ಅವರಿಗೆ ಸಂತೈಸುವಂತೆ ದೇವರು ನಿನ್ನನ್ನು ತನ್ನ ಪಾತ್ರೆಯನ್ನಾಗಿ ಉಪಯೋಗಿಸುತ್ತಾರೆ ಪ್ರಿಯರೇ. ನಿನ್ನ ಜೀವಿತದಲ್ಲಿ ಇಂದು ವ್ಯಾಧಿಗಳು, ಕಷ್ಟಗಳು, ನೋವುಗಳು ಬರುವಾಗ, ಅನೇಕ ಚಿಂತೆ ನಿನ್ನನ್ನು ಕಾಡುತ್ತಿರುವಾಗ ದೇವರು ಸುಮ್ಮನಿರುತ್ತಾರೋ? ಇಲ್ಲವೇ ಇಲ್ಲ ಪ್ರಿಯರೇ. ದೇವರು ನಿನ್ನನ್ನು ಶೋಧಿಸಿ ನೋಡುವಾಗ ನೀನು ಆತನ ದೃಷ್ಟಿಯಲ್ಲಿ ಚೊಕ್ಕ ಬಂಗಾರವಾಗಿ ಕಾಣುತ್ತೆ. ನೀನು ಇತರರ ದೃಷ್ಟಿಗೆ ಹೀಯಾಳಿಕೆಗೆ, ಆಡಿಕೆಗೆ ನೀನು ಗುರಿಯಾಗಿದ್ರು ಕೂಡ ದೇವರು ನಿನ್ನನ್ನು ತನ್ನ ಮೊದಲಗಿತ್ತಿ ಎಂಬುದಾಗಿ ಕಾಣ್ತಾ ಇದ್ದಾರೆ. ಆದುದರಿಂದ ನೀನು ಸಂತೋಷ ಪಡು, ನೀನು ಆನಂದ ಪಡು. ನಿನ್ನ ದುಃಖಗಳಲ್ಲಿ ಮನುಷ್ಯರ ಮೊರೆ ಹೋಗಬೇಡ. ವೇದನೆಗಳು, ದುಃಖಗಳು ನಿನ್ನನ್ನು ಆವರಿಸುವಾಗ ಸಂತೈಸಲ್ಪಡಲಿಕ್ಕೆ ಮನುಷ್ಯರ ಮೊರೆ ಹೋಗಬೇಡ. ಆದರೆ ಕರ್ತನನ್ನೇ ಹುಡುಕು. ಕರ್ತನು ನಿನ್ನನ್ನು ಖಂಡಿತವಾಗಿಯೂ ಸಂತೈಸಿ ಆಧರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ನಮ್ಮಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದ ನಮ್ಮ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ ಎನ್ನುವ ಕೀರ್ತನೆಗಾರನ ವಾಕ್ಯವನ್ನ ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬವರನ್ನ ಆಶೀರ್ವಾದ ಮಾಡು ಸ್ವಾಮಿ. ಯಾರೆಲ್ಲ ವೇದನೆಯಿಂದ, ಕಷ್ಟದಿಂದ, ದುಃಖದಿಂದ, ಚಿಂತೆಯಲ್ಲಿ ಇದ್ದಾರೋ ಅವರೆಲ್ಲರನ್ನ ಕನಿಕರಿಸಿ ಕಾಪಾಡಿ ಸಂತೈಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.